ಈ ಮನೆ ಜವಾಬ್ದಾರಿ ಎಲ್ಲ ನಂದೇನೆ ಇವಾಗ. ನೀನು ಹೇಳ್ದಷ್ಟುನುವೆ ಮಾಡ್ಬಿಟ್ಟಿದ್ದೀನಿ. ಹೆಂಗಿದ್ರೂನು ಇವಾಗ ರಾಧಾ ಮನೆಗೆ ಬಂದವಳೆ. ನನಗಂತೂ ಇನ್ಯಾವ ಕೆಲಸನೂ ಮಾಡಕ್ಕೆ ಬಿಡಕ್ಕಿಲ್ಲ. ಎಲ್ಲ ನಾನು ಮಾಡ್ತೀನಿ ಬಿಡಕ್ಕ, ನಾನು ಮಾಡ್ತೀನಿ ಬಿಡಕ್ಕ ಅಂತ ಹೇಳ್ಬಿಟ್ಟು ಅವಳೇನೇನೆ ಮಾಡಿ 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 ಹಂಗೆ ಮಾಡ್ತಾವಳೆ. ಹ್ಞೂ 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 ಅದೇನಮ್ಮ, ಸ್ವಲ್ಪ ದುಡ್ಡು ಬೇಕಿತ್ತಲ್ಲ, ಅದೇ ಪಾರಕ್ಕನ ಕೇಳಿದ್ದೀನಿ. ಹ್ಞೂ ಕೊಡ್ತೀನಿ ಅಂತಲೂ ಹೇಳೈತೆ ಪಾರಕ್ಕ. ಹಾಂ ಆದಷ್ಟು ಬೇಗ, ಆದಷ್ಟು ಬೇಗ ಎಲ್ಲನೂ ಸರಿ ಮಾಡ್ಕೊಂಡು ನೀನು ಹೇಳ್ದಂಗೆ ಬಿಸ್ನೆಸ್ ಶುರು ಮಾಡ್ತೀನಿ. ಹಾಂ ಸರಿ ಅಮ್ಮ. ಹ್ಞೂ 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 ಸರಿ ಅಮ್ಮ, ಆಯಿತು. ಹಾಂ ಸರಿ ಸರಿ ಅಮ್ಮ, ಆಯಿತು. ಹ್ಞೂ 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 ಇಲ್ಲ, ಸ್ವಲ್ಪ ಇದಿತ್ತು. ಹಾಂ ಹಾಂ ಹೌದೌದು. ಅಯ್ಯೋ ಈಗ ಆಯಾ ಕುಂತ್ಕೊಂಡಿರೋದು ಅಷ್ಟೇ, ನಾನು ಇನ್ನೇನು ಕೆಲಸ ಇಲ್ಲ. ಹಾಂ ಸರಿನಮ್ಮ. ಹ್ಞೂ ಈ ಮನೆಯಾಗ ಪೂರ್ತಿ ಜವಾಬ್ದಾರಿ ನನಗೇನೆ ಅಮ್ಮ. ಅಯ್ಯೋ ಪೂರ್ತಿ ಜವಾಬ್ದಾರಿ ನಾನೇ ತಗೋಬೇಕು. ಹಾಂ ಹೌದು ಹೌದು. ಯವ್ವ, ಪಾರ ಕುಂತ ತಿರ್ಗಾನು ಕಾಸಿಸ್ಕೊಂತಾವಳೆ ಇವಳು. ಹಾಂ ಮನೆ ಆಳಿ ಎಲ್ರೂ ಹೆಂಗೆ ಯಾಮರಿಸ್ತಾಳೆ. ಇವಳು ನನ್ನೇ ಆಟ ಆಡಿಸ್ತಾಳಲ್ಲ. ಈಗ ನೋಡ್ತೀರ, ಪಾರಕ್ಕಂಗೆ ಹೋಗಿ ಫಿಟ್ಟಿಂಗ್ ಇಕ್ಕಿದ್ರೆ ಆಮೇಲೆ ಪಾರಕ್ಕ ಬಂದು ಸರಿಯಾಗಿ ಮಾಡ್ತೈತಿ ಇವಳಿಗೆ ಒಂದು ಗತಿನ. ಅಮ್ಮ ನೀನು ಏನು ಯೋಚನೆ ಮಾಡೋಂಗಿಲ್ಲ. ಇವಾಗ ಅವಳು ಮನೆಗೆ ಬಂದವಳಲ್ಲ, ಎಲ್ಲ ಅವಳೇ ನೋಡ್ಕೊಂತಾಳೆ. ಅವಳು ಮನೆಯಿಂದ ಸ್ವಲ್ಪ ದುಡ್ಡು ಎತ್ಕೊಂಡು ಬಂದವಳೆ ಬಿಸ್ನೆಸ್ಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಒಂದು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಬಿಸ್ನೆಸ್ಗೆ ಹೆಂಗೋ ಹಾಕೋಕೆ ಆಗೋಗ್ತೈತೆ, ತೊಂದರೆನೇ ಇಲ್ಲ. ಹಾಂ 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 ಹೌದಮ್ಮ. ಹ್ಞೂ ಹ್ಞೂ ಸರಿ ಸರಿ ಆಯಿತು. ಆಯ್ತಮ್ಮ. ಪಾರಕ್ಕ 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 ಲೇ ಪೊದ್ದಿ, ನೀನು ವಾರ್ಗಿತ್ತಿ ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು ಅಂತ ಮಾಡ್ತಿರ್ತಾಳೆ. ನಾನು ನೀನು ಬರೀ ಪಿಲಾನ್ ಮಾಡೋದು ಸುಮ್ಮನಾಗೋದು, ಪಿಲಾನ್ ಮಾಡೋದು ಸುಮ್ಮನಾಗೋದು. ಲೇ ಈ ಲಾಭ ಬರೋಂಥ ಬಿಸ್ನೆಸ್ ಮಾಡಬೇಕು, ನಷ್ಟ ಬರೋಂಥ ಬಿಸ್ನೆಸ್ ಮಾಡಿಬಿಟ್ರೆ ನೋಡೆ ಎಲ್ಲದಕ್ಕೂ ತಲೆ ಉಪಯೋಗಿಸ್ಬೇಕು. ಈಗ ಒಂದು ಹೋಟ್ಲು ಬಿಸ್ನೆಸ್, ಉಪ್ಪಿನಕಾಯಿ ಹಪ್ಪಳ ಬೇಜಾನ್ ತಲೆನಾಗವೆ. ಆದರೆ ಮಾಡಿಬಿಟ್ಟು ಆಮೇಕಿನ ಲಾಸ್ ಆಗಿಬಿಟ್ರೆ ಸುಮ್ಮನೆ ಸಂದ ಕೆಳಕಿಲ್ಲ, ಮರ್ವಾದಿ ಹೋಯ್ತದಲ್ಲ ಅಂತ ಮುಚ್ಕೊಂಡಿರೋದು ನಾನು. ಲೇ ಪೊದ್ದಿ, ನಿನ್ನ ಮಾತು ಕೇಳ್ತಿದ್ರೆ ಈ ಜೀವಮಾನದಾಗ ನಾನು ಯಾಕೋ ಬಿಸ್ನೆಸ್ ಮಾಡಂಗೆ ಕಾಣೆ. ಯಾರೋ ಹೇಳ್ತಿದ್ರು ಕಮೆಂಟಾಗಿ, ನೀವಿಬ್ಬರು ಈ ಜೀವಮಾನದಾಗ ಬಿಸ್ನೆಸ್ ಮಾಡೋಕ್ಕಿಲ್ಲ ಅಂತ. ಹಂಗೆ ಆಯ್ತದೆ. ನಾವು ಮುದುಕರಾಗ ಗಂಟನೂ ಇಬ್ರು ಹಿಂಗೆ ಡಿಸ್ಕಷನ್ ಮಾಡ್ತಾನೇ ಇರ್ತೀವಿ. ನೀನು ನನಗೆ ಮಾಡು ಹೇಳು ಬಿಸ್ನೆಸ್ ಐಡಿಯಾ, ನಾನು ನಿನಗೆ ಹೇಳ್ತೀನಿ. ಇಬ್ಬರು ಮಾಡೋದು ಬೇಡ, ನಮ್ಮಿಬ್ರು ಬಿಟ್ಬಿಟ್ಟು ಅವಳಲ್ಲ ಅವಳು ನಿನ್ನ ವಾರ್ಗಿತ್ತೇರು ಅವ್ರು ಮಾಡ್ಕೋತಾರೆ ಬಿಸ್ನೆಸ್. ಐಡಿಯಾ ಮಾತ್ರ ನೀನು ಕೊಡ್ತಾ ಇರು. ಇಲ್ಲಲೇ ಫುಲ್ ಸ್ಟ್ರಾಂಗಾಗಿ ಬಿಸ್ನೆಸ್ ಮಾಡ್ತೀನಿ, ಸುಮ್ಕಿರು, ಯೋಚನೆ ಮಾಡಬೇಡ. ಈಗ ಮಾಡೋದಕ್ಕಿಂತ ಮುಂಚೆ 100 ಯೋಚನೆ ಮಾಡ್ಬಿಟ್ಟು ಮಾಡಬೇಕು. ನಾನು ವಾರ್ಗಿತ್ತಿ ಮಾಡ್ಬಿಟ್ಟು ಸೀರೆ ಬಿಸ್ನೆಸ್ ಲಾಸ್ ಮಾಡ್ಕೊಂಡಲ್ಲ, ಹಂಗೆ ಮಾಡ್ಕೊಂಬಿಟ್ರೆ ಸಾಲ ಕೊಟ್ಟರೆ ಸುಮ್ಮನೆ ಹುಟ್ಟೋರೆ. ಈ ಪಾರಿಗೆ ಮೋಸ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಜನ್ಮ ಹುಟ್ಬಿಟ್ಟು ಬರಬೇಕು. ಇನ್ನೊಂದು ಜನ್ಮ ಅಂತೂ ಹುಟ್ಟು ಬಂದ್ರೂ ಮೋಸ ಮಾಡೋಕ್ಕಾಗಿಲ್ಲ. ಏನು, ನನಗೆ ಬಡ್ಡಿ ಕಾಸು ಬರಲಿಲ್ಲ ಅಂದರೆ ಬಡ್ಡಿ ಊರೆಲ್ಲ ಅಡ್ಡಾಡಿಸ್ಬಿಡ್ತೀನಿ ಅಷ್ಟೇ. ಯಾಕೆ ನೀನು ಅಡ ಇಕ್ಕಿರೋ ಚಿನ್ನ ಐತಲ್ಲ, ಆ ಚಿನ್ನನ ಮಾರಾಕ್ಬಿಡ್ತೀನಿ ಮಳ್ಳಿ. ಜಯಮ್ಮ, ಲಾಸ್ ಆಗ್ದಿರೋ ಬಿಸ್ನೆಸ್ ಅಂತ ಹೇಳಿದ್ರೆ ಇದೇನೇ. ನಾವು ಚಿನ್ನ ಅಡ ಇಕ್ಸ್ಕೊಬಿಟ್ಟು ನಾವು ಬಡ್ಡಿ ಕಾಸು ಬಿಟ್ಬಿಟ್ರೆ, ಯಾವನ ಕೈ ಎತ್ತು ನಾಮ ಹಾಕ್ಬಿಟ್ರೆ, ಚಿನ್ನ ಮಾರ್ಬಿಟ್ರೆ, ಅದು ಕಳ್ತನದ ಮಾಲ್ ಆಗ್ಬಿಟ್ರೆ, ಹೋ ನಾನು ಕೂಡ ಐಡಿಯಾ ಏನು ನೀನು ಒಪ್ಕೊಳ್ಳೋದೇನೇ ಇಲ್ಲ. ಆ ಬಡ್ಡಿ ನನ್ನ ಮಗಂಗೆ ಹೇಳು, ಆಮೇಕಿಂದ ನೋಡ್ಕೊತೀನಿ ನಾನು. ನಾನು ಸುಮ್ಕೇನೆ ಯಾರಿಗೂ ಸಾಲ ಕೊಡೋಕ್ಕಿಲ್ಲ. ನಾನು ಸಾಲ ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ತಕ್ಕನಂಗೆ ಏನೋ ಒಂದು ಮಾಡಿರ್ತೀನಿ. ಅಗ್ರಿಮೆಂಟ್. ಹ್ಞೂ ಸರಿ ಸರಿ ಆಯಿತು. ಇರು, ನಂಗಿಲ್ಲಿ ಕಸ್ಟಮರ್ಸ್ ಬಂದ್ಬಿಟ್ಟವ್ರಿ ಸಾಲ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಆಮೇಕಿಂದ ಬಡ್ಡಿ ದುಡ್ಡ ತಂದ್ಬಿಟ್ಟು ಸರ್ನ ಕೊಟ್ಬಿಡು. ಹ್ಞೂ ಸರಿ ಸರಿ ಆಯಿತು, ಮಾಡ್ಗನಾ? ಹೇಳ್ರಮ್ಮಿ, ಏನು ವಿಷಯ? ಎಷ್ಟು ಬೇಕಿತ್ತು ಬಡ್ಡಿಗೆ ಕಾಸು? ಪಾರಕ, ನಿಮ್ಮನ್ನು ಯಾರೂ ಮೋಸ ಮಾಡೋಕ್ಕಾಗಕ್ಕಿಲ್ವಾ? ಸಾಲ ಕೊಟ್ಬಿಟ್ಟು ಏನ ನನಗೆ ಈ ಪಾರಿಗೆ ಮೋಸ ಮಾಡೋದು ಉಂಟ? ಈ ಪಾರಿಗೆಲ್ಲ ಮೋಸ ಮಾಡೋಕ್ಕೆ ಇನ್ನೊಂದು ಜನ್ಮ ಹುಟ್ಟು ಬರಬೇಕು. ಈ ಜನ್ಮದಾಗಂತೂ ಯಾರು ಹುಟ್ಟಿಲ್ಲ ನಂಗೆ ಮೋಸ ಮಾಡೋಕ್ಕೆ. ಇಡೀ ಊರಾಗ ಏನಿಯ ಈ ಪಾರಿ ಅಂತ ಹೇಳಿದ್ರೆ ಕೇಳೋಗಿ ಬಡ್ಡಿ ಕಾಸು ಅಂದ್ರೆ ಇವಳ್ತಾಗ ಇಸ್ಕೊಳಕ್ಕೆ 100 ಯೋಚನೆ ಮಾಡಬೇಕಪ್ಪ ಅಂತ ಹೇಳ್ತಾರೆ. ನನ್ನೊಂಥರ ಕಂಪ್ಯೂಟರ್ ಮೈಂಡ್ ಇದ್ದಂಗೆ ನಂದು. ನಿಮ್ಗಿನ್ನ ಗೊತ್ತಿಲ್ಲ, ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಗಂಡನ್ನೇ ಇಟ್ಕೊಂಡು ಆಟ ಆಡಿಸ್ತೀನಿ ನಾನು. ಇದು ಯಾಕೋ ಹೊಸಿ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವ ಪರಕ? ಯಾಕೆ ನನ್ನ ವಾರ್ಗಿತ್ತಿ ಅವಳಲ್ಲ ಪ್ರೇಮಿನೇ ನಿನಗೆ ಸರಿಯಾಗಿ 3 ನಾಮ ಹಾಕವಳೆ. ಆ ಪ್ರೇಮಿ ಯಾಕೆ ನನಗೆ 3 ನಾಮ ಹಾಕ್ತಾಳೆ? ಅವಳು ಗಂಡಂಗೆ ಹುಷಾರಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕೇನಿಯ ಬುಟ್ಟಿವನಿ ಅಷ್ಟೇ ಏನಿಯ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಗಂಡ ನಮ್ಮ ಮನೆಯಾಗಿರೋನು. ಗಂಡಂಗೇನಿ ಅಷ್ಟು ದೊಡ್ಡ ಕಾಯಿಲೆ ಇರಬೇಕಾದ್ರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೆ ಹೊಸಿ ಬುಟ್ಟಿವ್ನಿ. ನನಗೆ ಹೊಸಿ ದೇವರು ಕರುಣೆ ಅನ್ನೋದನ್ನ ಕೊಟ್ಟವ್ನಿ. ಅಷ್ಟೊಂದು ಕಠೋರ ಮನಸ್ಸೇನು ಕೊಟ್ಟಿಲ್ಲ ನನಗೆ. ಒಂದು ಚೂರಾದ್ರೂ ದೇವ್ರು ನನಗೆ ಕರುಣೆ ಅನ್ನೋದು ಕೊಟ್ಟವ್ನಿ. ಅದಕ್ಕೆ ಇಲ್ಲಿ ಗಂಟ ಉಳಿಸ್ಕೊಂಬಂದಿವ್ನಿ. ಅಲ್ಲಕ್ಕ, ಟುಮ್ ಅನ್ನೋ ಕಾಯಿಲೆ ಎಲ್ಲಾರ ಇರ್ತದ? ಈಗ ಸರಿ,
ನಾನು ವಾರಗಿತ್ತಿ ಹೇಳ್ರೆ ಸುಳ್ಳು ಹೇಳವಳೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಬಿಟ್ರೆ ನೀನು ನನಗೇನು ಕೊಡ್ತೀಯಾ? ಏನು ಪ್ರೂವ್ ಮಾಡಿಬಿಟ್ರೆ ಏನು ಕೊಡ್ತೀಯಾ? ಹ್ಞೂ ನಿಂಗೇನು ಬೇಕು? ಬಡ್ಡಿ ಇಲ್ದಿರಂಗೆ ನಮ್ಗೊಂಚೂರು ಕಾಸು ಕೊಡ್ತೀಯಾ? ವಾಪಸ್ ಅಂತೂ ಕೊಡ್ತೀವಿ. ಹ್ಞೂ ನಾನು ಮೋಸ ಮಾಡೋರು ಈ ಪ್ರಪಂಚದಾಗ ಏನೇ ಹುಟ್ಟಿಲ್ಲ ಅಂಥದ್ರಾಗೆ ಹೆಂಗೆ ಹೇಳ್ತೀಯ ನೋಡು. ನಿಂಗೆ ಬಡ್ಡಿ ಇಲ್ದಿರಂಗೆ ಸಾಲ ಕೊಡ್ಬೇಕು ತಾನೇ? ಕೊಡ್ತೀನಿ. ಸರಿ ಏನು ಅದು ಅಂತ ಪ್ರೂವ್ ಮಾಡು. ಒಂದು ನಿಮಿಷ ಇರು. ಒಂದು ಕಿತ ನಮ್ಮ ಬಾವನ ಜೊತೆ ನಾನು ಮಾತಾಡಿರೋ ವಿಡಿಯೋ ಇದು. ಇದನ್ನೆಲ್ಲನೂ ರೆಕಾರ್ಡ್ ಮಾಡಿರೋದು ನನ್ನ ಫ್ರೆಂಡ್ ಜಯ್ಯಿ. ಒಂದು ಕಿತ ನೋಡಿ 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 ನಾನೇ ವಿಡಿಯೋನ ಸೂಪರಾಗಿ ಮಾಡಿವ್ನಿ ನೋಡಿ. ಅಯ್ಯೋ ಪೊತ್ತು, ನೀನು ನಿಮ್ಮ ಬಾವ ಮಾತಾಡಿರೋದು? ಹೂ ಕಣಕ್ಕ, ನಾನು ನಮ್ಮ ಬಾವ ಮಾತಾಡಿರೋದೇನಿಯ? ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ, ವಿಡಿಯೋ ಪೂರ್ತಿನೂ ನೋಡಿ. ಯಾರ್ಯಾರು ಮಕ್ಕಳು ಟೋಪಿ ಹಾಕೋರು ನಿಮ್ಗೆ ಅಂತ ಹೇಳ್ಬಿಟ್ಟು ನೋಡಿ. ಅವಳೆಲ್ಲ ಮನೆಯಾಳು ಪ್ರೇಮಿ ನನ್ನ ವಾರ್ಗಿತ್ತಿ. ನಿಮ್ಗೆ ಏನಿಯ ಯಾಮರಿಸ್ಬಿಟ್ಟು ನಿಮ್ಗೇನಿಯ ನೋಡು ನೋಡು ಎಷ್ಟೆಲ್ಲ ಮಾಡೋಳೆ ಅಂತ ಹೇಳ್ಬಿಟ್ಟು ಕಿತ್ತೋದೋಳು ಇವಳು. ನೋಡಿ ನೋಡಿ ಒಂದು ಕಿತ್ತ. ಅಯ್ಯೋ ಅಯ್ಯೋ ಅಯ್ಯೋ, ತುಮ್ಮನ ಕಾಯಿಲೆ ಇವಣ್ಣ ಹಿಂಗಿಲ್ಲ. ತುಮ್ಮನ ಕಾಯಿಲೆನೂ ಇಲ್ಲ, ಎಂಥದೂ ಇಲ್ಲ. ನಮ್ಮ ಬಾವಂಗೇನೂ ಆಗಿಲ್ಲ. ನಮ್ಮ ಬಾವ ಸೂಪರಾಗವ್ರೆ ನಮ್ಮ ಬಾವ. ನೋಡಿ ವಿಡಿಯೋದಾಗ ನೋಡಿದ್ರೆ ನೀನು ಗೊತ್ತಾಗಕ್ಕಿಲ್ವಾ? ಅವ್ರು ಮಾತಾಡೋದೆಲ್ಲ ಕೇಳಿಸ್ತಾ ಐತೆ ತಾನೇ? ಲೇ ಪ್ರೇಮಿ, ನನ್ನ ತಾಗ ನೀನು ಸತ್ತೆ ಬಿಡೆ, ಸತ್ತೆ ನೀನು ತಿತ್ತಿ ಎಲ್ಲ ಊಟ ಎಲ್ಲನೂ ನಾನೇ ಊರಿಗೆಲ್ಲ ನೀನು ತಿತ್ತಿ ಊಟ ಹಾಕಿಸ್ಬಿಡ್ತೀನಿ. ಈ ಪಾರಿಗೆ ಮೋಸ ಮಾಡೋಕ್ಕದು ಎಷ್ಟೇ ಧೈರ್ಯ ಬಂತು ನಿನಗೆ? ಈ ಪಾರಿ ಏನು ಅಂತ ಗೊತ್ತಿದ್ರು ಈ ಪಾರಿಗೆ ನೀನು ಮೋಸ ಮಾಡಿದೀಗ ಅಂದರೆ ನೀನು ಎಂಥ ದೊಡ್ಡ ಮೋಸ ಕಾತಿರ್ಬೇಡ. ಬಿಡಕ್ಕಿಲ್ಲ ನನಗೆ ಮೋಸ ಮಾಡಿದೀಗ. 2 ತಿಂಗಳಿಂದ ಬಡ್ಡಿ ಕಾಸು ಕೊಟ್ಟಿಲ್ಲ, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು 2 ತಿಂಗಳು ಟೀಮ್ ಬೇರೆ ತಗೊಂಡವಳೆ ಮನೆಯಾಳಿ. ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಕಣ್ಲೆ ಪ್ರೇಮಿ. ನೀನು ಬಿಡಕ್ಕಿಲ್ಲ ಕಣ್ಲೆ. ಈಗ ಗೊತ್ತಾಯ್ತಾ ಪಾರಕ್ಕ ಅವಳು ಎಷ್ಟು ಮೋಸ ಮಾಡೋಳೆ ಅಂತ ಹೇಳ್ಬಿಟ್ಟು? ನೋಡಿ ಸುಮ್ಕೆ ಅಂತೂ ಬಿಡಬೇಡಿ. ಅವಳಂತೂ ನಿಮಗೆ ಕಾಸು ಕೊಡೋಕ್ಕಿಲ್ಲ. ನಿಮ್ಮ ತಾಗೆ ಇನ್ನೂ 20-30 ಸಾವಿರ ರೂಪಾಯಿ ಎಕ್ಸ್ಟ್ರಾ ಇಸ್ಕೊಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾವಳೆ. ಪಾರಕ್ಕ, ನೀನು ಮತ್ತೆ 20 ಸಾವಿರ ಕೇಳೋಳಂತೆ ಮನೆಯಾಳಿ. ನನ್ನ ಗಂಡಂಗೆ 10,000 ರೂಪಾಯಿನ 2 ಇಂಜೆಕ್ಷನ್ ಹಾಕ್ಬೇಕು ಕಣ್ಪಾರಕ್ಕ. ಕೊಟ್ಟಿಯಾ? 2 ತಿಂಗಳಿಗೆ 50 + 20 ಸೇರ್ಬಿಟ್ಟು 70,000 ರೂಪಾಯಿ ನಿಂಗೆ ವಾಪಸ್ ಕೊಟ್ಬಿಡ್ತೀನಿ. ನನ್ನ ಗಂಡನ ಉಳಿಸಿರೋ ಪುಣ್ಯನಾದ್ರೂ ನಿನಗೆ ಬರ್ತದೆ ಅಂತ ಹೇಳ್ಬಿಟ್ಲು. ನಾನು ಅಯ್ಯೋ ಗಂಡ ಅಲ್ವಾ, ಚಿಕ್ಕ ವಯಸ್ಸಾಗಿ ಗಂಡನ ಕಳ್ಕೊಬಿಟ್ರೆ ಭಾಳ ಕಷ್ಟ ಐತಲ್ಲ ಈಗಿನ ಕಾಲದಾಗೆ. ಅಯ್ಯೋ ಯಾಕೆ ಬೇಕಪ್ಪ ಅಂತ ಹೇಳ್ಬಿಟ್ಟು ನಾನೇನಿಯ ಸರಿ ಆಯಿತು ಕಣಮ್ಮಿ, ಆಯಿತು ಅಂತ ಹೇಳ್ಬಿಟ್ಟು 20,000 ರೂಪಾಯಿ ಕೊಡೋಕೆ ಒಪ್ಕೊಂಡೆ. ಇನ್ನೂ 20,000 ಕೊಟ್ಟಿಲ್ಲ. ನೋಡೋಣ ನಾಳೆ ನಡೆದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ಮಿಟುಗ್ಲಾಡಿ ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಾನು ಬಿಟ್ಬಿಟ್ಟೆನ ನಾನು? ಅವಳು ನುಟ್ಲಿಲ್ಲ ಅನ್ನಿಸ್ತೀನಿ. ಇವತ್ತು ಅವಳು ತಿಥಿನೇನಿ ಆಗೋದು ನೋಡ್ತಾ ಇರು. ಅವಳು ತಿಥಿ ಮಣ್ಣು ಎಲ್ಲ ನಾನೇನಿಯ ಮಾಡ್ತೀನಿ. ನನಗೆ ಯಾಮರ್ಸವಳಲ್ಲ. ಮಾಡ್ತೀನಿ. ನೀವೇ ನೋಡಿರಂತೆ ನಾನು ಏನು ಮಾಡ್ತೀನಿ ಅಂತ. ಪರಕ್ಕ ಮಾಡೋದು ಮಾಡ್ತೀಯ? ನಮ್ಮ ಅತ್ತೆ ಮುಂದೆನೇ ಮಾಡ್ಬೇಕು ನೀನು. ನಮ್ಮ ಅತ್ತೆ ಎಲ್ಲಿದ್ದಂಗೆ ಮಾಡಿದ್ರೆ ಬೆಲೆ ಇರೋಕ್ಕಿಲ್ಲ. ನಮ್ಮ ಅತ್ತೆ ಮುಂದೆನೇ ಮಾಡಬೇಕು. ಹಂಗೇನಿಯ ಅಗ್ರಿಮೆಂಟಾಗಿ ಏನೋ ಬರೆಸ್ಕೊಂಡಿದ್ದೀನಿ ಅಂದ್ರಲ್ಲ, ನಮ್ಮ ಬಾವನ ಕೆಲಸಕ್ಕೆ ಕರ್ಕೊಂಬಿಟ್ಟು ಬಂದು ಇಕ್ಕತ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿ ನೋಡಿ. ಆವಾಗ ನೋಡಿ ಆ ಮಳ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ದಂಗೆ ಆಯ್ತದೆ. ನೀವೇನು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇದ್ಲು. ಆ ಪಾರಕ್ಕನ ತಲೆನ ಗೊತ್ತು ಪೈಸದ ಬುದ್ಧಿನೂ ಇಲ್ಲ. ನಾನು ಪಾರಕ್ಕನ ಆಟಾಡಿಸ್ತೀನಿ, ಪಾರಕ್ಕ ನನ್ನ ಆಟಾಡ್ಸೋಕ್ಕಾಗಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂತ ಫೋನಾಗೆ ಕೊಟ್ಟಿದ್ದೆ ಬಿಲ್ಡಪ್ಪ ಕೊಟ್ಟಿದ್ದೆ. ಅವಳ ಕೈಯಲ್ಲಿ ಏನು ಕಿಸ್ಯೋಕ್ಕಾಗಿಲ್ಲ. ಹಂಗೆ ಸುಳ್ಳು ಹೇಳಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳೋದ ಎಲ್ಲ ಮನೆಯಾಳಿ. ನಾನು ಇಷ್ಟೊಂದು ಚೀಪ್ ಮಾಡ್ಕೊಂಬಿಟ್ಟಿದ್ಯಂದ್ರೆ ಇವತ್ತೈತೆ. ಆ ಜಯ್ಯಕ್ಕನ ಮುಂದೆ ನಿನಗೆ ಜುಟ್ಟು ಹಿಡ್ಕೊಂಡು ಹೊಡಿಲಿಲ್ಲ ಪ್ರೇಮಿಗೆ ಅಂದರೆ ಕೇಳು. ನನ್ನ ದುಡ್ಡೆಲ್ಲ ಅಲ್ಲೇ ಕಕ್ಕಿಸ್ಲಿಲ್ಲ ಅಂದರೆ ಕೇಳು. ಬಿಟ್ಟೆನ ನಾನು ಪೊದ್ದಿ ಸಾಮಾನ್ಯ ಅನ್ಕೊಬೇಡ ನನ್ನ ಪಾರಿನ. ನಮ್ಮ ಅಣ್ಣ ದೊಡ್ಡ ರೌಡಿ. ನಮ್ಮ ಅಣ್ಣನ ಕರ್ಕೊಂಬಿಟ್ಟು ಬಂದೆ ಅಂತ ಹೇಳಿದ್ರೆ ಅವಳ್ಕತ್ತೊಂದಕ್ಕೆ ಚಂಗು ನೆಗರಿಸ್ಬಿಡ್ತಾನೆ ಅಷ್ಟೇನಿಯ. ನಾನೇನು ಒಬ್ಳೇನಿಯ ಮಾಡ್ತಿಲ್ಲ ಬಿಸ್ನೆಸ್ಸ. ನಮ್ಮ ಅಣ್ಣನವೇ ಹಿಂದೆಗಡೆಯಿಂದ ಸಪೋರ್ಟ್ ಮಾಡ್ತಾವನೆ, ಅದಕ್ಕೇನಿಯ ಮಾಡ್ತಿರೋದು. ಬಿಟ್ಟೆನ ನಾನು. ಮುಗೀತು ಕಣ್ಲೆ ಏನು ಕತೆ. ಇರ್ರಿ ಹೋಗ್ಬಿಟ್ಟು ಬರ್ತೀನಿ. ಪಾರಕ್ಕ ಈಗಲೇ ಹೋಗ್ಬಿಡೋಣ, ಮತ್ತೆ ಇಲ್ಲ ನಮ್ಮ ಅತ್ತೆ ಹೊಲ್ತಕ್ಕೆ ಹೋಗ್ಬಿಟ್ಟೈತೆ. ನೀವು ಸಂಜೆ ಒಂದು 4 ಗಂಟೆ ಹಂಗೆ ಹೋಗಿ. ನೀವು ಬೇಡ 4 ಗಂಟೆ 5 ಗಂಟೆ ಹಂಗೆ ಹೋಗಿ. ನಮ್ಮ ಅತ್ತೆನೂ ಮಂತಾಗೇನೇ ಇರ್ತದೆ, ನಾನು ಅಲ್ಲೇ ಇರ್ತೀನಿ. ಅವಳು ಮಾನ ಮರವದಿ ಹೋಗೋದನ್ನ ನಾನು ನೋಡಬೇಕು. ಅಲ್ಲಿ ಗಂಟೆ ನಂಗೆ ಟೈಮ್ ಇಲ್ಲ. ನನಗೆ ಮೈಯಾಗ ರಕ್ತ ಕೊತ್ತ ಅಂತ ಕುದೀತೈತೆ. ಅವಳು ಗಂಡನೇನಿಯ ಮೊದಲು ಕರ್ಕೊಂಬಿಟ್ಟು ಬಂದು ನಮ್ಮ ಜಮೀನು ಕೆಲ್ಸಕ್ಕೆ ಮಾಡಿಕೊಳ್ಳಿಲ್ಲ ಅಂದರೆ ಕೇಳು. ಅಗ್ರಿಮೆಂಟ್ ಆಗಿರೋ ಪ್ರಕಾರನೇನಿಯ ಕಾಸೆಲ್ಲ ವಾಪಸ್ ಕೊಡೋ ಗಂಟನೂ ಅವಳು ಗಂಡ ನಮ್ಮ ಮನೆಯಾಗೆ ಏನಿಯ ಮುಸುರೆ ತಿಕ್ಕೊಂಡು ಬಿದ್ದಿರ್ತಾನೆ, ಇಲ್ಲ ಜಮೀನ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾನೆ. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಲೇ ಪದ್ದಿ, ನೀನು ವಾರ್ಗಿತ್ತಿ ಕತೆ ಗೋವಿಂದ ಮುಗೀತು ನೀನು ವಾರ್ಗಿತ್ತಿ ಕತೆ. ಅದಕ್ಕೆ ಸರಿಯಾಗಿ ರಿವೆಂಜ್ ತಗೊಂಡಿದ್ದೀಗ ಬಿಡು. ಇಲ್ದಿರ ಕಾಯಿಲೆನೋ ಐತಿ ಅಂತ ಬುರಿಸ್ತಾಳಲ್ಲ ಮನೆಯಳಿ.
ತುಂಬ ಕಾಯಿಲೆ ಅಂದರೆ ನನಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟವಳೆ. ನಾನು ಅಯ್ಯೋ ಪಾಪ ಅಂತ ಅನ್ಕೋತಾ ಇದ್ದೆ. ಏನು ಅಯ್ಯೋನೂ ಇಲ್ಲ ಪಾಪನೂ ಇಲ್ಲ. ಜುಟ್ಟು ಹಿಡ್ಕೊಂಡು ಹೊಡಿಯೋದೇ ನಿನಗೆ. ಮೋಸ ಮಾಡಿರೋನ್ನೆಲ್ಲ ಅಷ್ಟು ಸುಲಭವಾಗಿ ಬಿಡೋಳಲ್ಲ ಈ ಪಾರಿ. ಇರಮ್ಮಿ, ನಂಗೆ ಯಾಕೋ ತಡ್ಕೊಳಕ್ಕೆ ಏನೇ ಆಯ್ತಿಲ್ಲ. ಮೋಸ ಮಾಡವಳೆ ಅಂದರೆ ನಂಗೆ ತಡ್ಕೊಳಕ್ಕಾಯ್ತದ? ನಿಮ್ಮ ಮನೆ ಒಳಗಡೆನೆ ಹೊಡಿಬೇಕು ಅಂತ ಏನಿಲ್ಲ. ಎಲ್ಲಿ ಸಿಕ್ಕರೆ ಅಲ್ಲೇನೇ ದೆಬ್ಗುಡ್ಸ್ಬತ್ತೀನಿ. ನಿಮ್ಮ ಅತ್ತೆ ಮಾತ್ರ ನೋಡಬಾರ್ದು, ಊರಾಗಿರೋರೆಲ್ಲ ನೋಡಬೇಕು ನಾನು ಹೊಡಿಯೋದನ್ನ. ಯಾಕಂದರೆ ಈ ಪಾರಿಗೆ ಸುಳ್ಳು ಹೇಳಿದ್ರೆ ಏನು ಶಿಕ್ಷೆ ಆಯ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಊರಿನ ಜನರಿಗೆಲ್ರಿಗೂ ನನಗೆ ಗೊತ್ತಾಗಬೇಕು. ಹಂಗೆ ಬೀದಿನ ಊರ ಮುಂದೆ ಎಣ್ಣೆ ಹೊಡೆದು ಬರ್ತೀನಿ ಆ ಮಳ್ಳಿಗೆ. ಅಲ್ಲಿ ಗಂಟ ಬುದ್ಧಿ ಬರೋಕ್ಕಿಲ್ಲ. ನಿಮ್ಮ ಅತ್ತೆ ಮುಂದೆ ಮಾತ್ರ ಹೊಡೆದ್ರೆ ಏನು ಪ್ರಯೋಜನ? ಈಚೆ ಕಡೆ ಕಾಲರೆಗೆ ಹಾಕೊಂಡು ಓಡಾಡ್ತಾಳೆ ಕಂತ್ರಿ. ಅದೇ ನೀನು ಆ ಊರವ್ರ ಮುಂದೆ ಹೊಡೆದ್ರೆ ಆವಾಗ ಹೋಯ್ತದ ನೋಡಿ ಮುರ್ವಾದಿ. ತುಂಬ ಕಾಯಿಲೆಗೆ ಇಂಜೆಕ್ಷನ್ ಬೇಕಂತೆ. 20,000 ಇಂಜೆಕ್ಷನ್ಗೆ. ಹಾಂ, ನನ್ನೇ ಬಕ್ರ ಮಾಡೋಳಲ್ವ? ಬಂದೇ ಇರು. ಲೇ ಜಯಮ್ಮ, ನನ್ನ ವಾರಗಿತ್ತಿ ಕತೆ ಗೋವಿಂದ ಗೋವಿಂದ. ನನಗಂತೂ ಒಳಗೆ ಖುಷಿ ಆಯ್ತೈತೆ. ಸರಿಯಾಗಾಯ್ತು ಕಿತ್ತೋಗಿರೋ ನನ್ನ ವಾರಗಿತ್ತಿಗೆ ಲೋಪರ್ ಬಡ್ಡಿ. ಅಲ್ಲ ಕೊಂಡ್ಲೆ ನಮ್ಮ ಅತ್ತೆದಾಗ ಎಷ್ಟು ಸುಳ್ಳು ಹೇಳ್ಬಿಟ್ಲು ಗೊತ್ತಾ? ನಾನೇನು ಆ ರಾಧಕ್ಕನ ಸಂಸಾರನ ಕೆಡ್ಸಕ್ಕೆ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಟ್ಟು ನನ್ನ ಮೇಲೆ ನೀ ಹೆಂಗ್ ಸಿಕ್ರಂಗೆ ನೀ ಹೇಳದ. ನಮ್ಮ ಅತ್ತೆ ನನ್ನೇನೆ ನೀ ಹೆಂಗ್ ಸಿಕ್ರಂಗೆ ಅಂದ್ಬಿಟ್ಟು ಇವಾಗ ನಮ್ಮ ಅತ್ತೆ ಮುಂದೆ ಅವಳು ಎಷ್ಟು ಚೀಪ್ ಆಯ್ತಾಳೆ ಅಂದರೆ ನನಗಿನ್ನ ಸ್ಯಾನೆ ಚೀಪ್ ಆಯ್ತಾಳೆ. ಅದಕ್ಕೆ ಹೇಳೋದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತೇಳಿ. ಲೇಪದ್ದಿ, ನಾವಿಲ್ಲೇ ನಿಂತ್ಕೊಂಡ್ರೆ ಏನು ಮಜಾ ಸಿಗ್ತದೆ? ನಿನ್ನ ವಾರಗಿತ್ತಿಗೆ ನಾಯಿಗೆ ಹೊಡೆದಂಗೆ ಹೊಡಿತಾಳಲ್ಲ, ಅದನ್ನು ಈ ಕಣ್ಣು ತುಂಬ ನೋಡಲೇಬೇಕು ನಾನು. ಈ ಕಣ್ಣು ತುಂಬ ನೋಡ್ಬಿಟ್ಟು ಕಣ್ಣು ತುಂಬಿಸ್ಕೋಬೇಕು. ಬಾರ್ಲೆ ಹೋಗೋಣ. ಹೋಗ್ಬಿಟ್ಟು ನಾವು ಹಿಂದಿಂದ ಸಿಕ್ಕರೆ ಒಂದು 4 ಏಟು ಎಕ್ಸ್ಟ್ರಾ ಹೊಡೆದು ಬಿಡ್ಬೋದು. ಇಲ್ಲ ಪಾರಕ್ಕಂಗೆ ಒಡಿ 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 ಅಂತ ಒಂಚೂರು ಪ್ರೋತ್ಸಾಹನ ಕೊಡೋಣ ಬಾರೇ. ಇಲ್ಲೇ ಅತ್ತೆನ ಕರ್ಕೊಂಡ್ಬಿಡ್ಬರ್ಬೇಕು ಹೋಗ್ಬಿಟ್ಟು ನಾನು. ಈಗ ಊರ ಜನನ ಮುಂದೆ ಹೊಡೆದ್ಬಿಟ್ಟು ಅತ್ತೆ ಮುಂದೆ ಹೊಡಿಲಿಲ್ಲ ಅಂದರೆ ಅತ್ತೆಗೇನು ಗೊತ್ತಾಯ್ತೆ? ನಾನು ಹೊಲ್ದಾಗಿರ್ತದೆ. ಅತ್ತೆ 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 ಬಾತೆ ಅಂತ ಹೇಳ್ಬಿಟ್ಟು ಅತ್ತೆನ ಕರ್ಕೊಂಬಿಟ್ಟು ನಾನು ಊರ ಮುಂದಕ್ಕೆ ಬರ್ತೀನಿ. ನೀನು ಅಷ್ಟೊತ್ತಿಗೆ ಊರ ಮುಂದೆ ಪಾರಕ್ಕನ್ನು ಹಿಡ್ಕೊಂಡು ಏನೋ ಉರಿ ತುಂಬಿಸ್ತಿರು. ಮೆಟ್ಟು ತಗೊಂಡು ಹೊಡಿ ಅಂತ ಹೇಳು. ಅಷ್ಟಾಗಿ ಬರ್ತೀನಿ ನಮ್ಮ ಅತ್ತೆನ ಕರ್ಕೊಂಡು. ಈ ಪದ್ದಿ ಹತ್ರ ಆಟ ಆಡಕ್ಕೆ ಬಂದರೆ ಏನಾಯ್ತದೆ ಅಂತ ಆ ಪ್ರೇಮಿಗೆ ಗೊತ್ತಾಗಬೇಕು. ಸರಿನಾ? ನೀನು ಹೋಗಿ ಅಲ್ಲಿ ನೋಡ್ಕೊಂಡಿರೇನು ಇದ್ರೆ ಫೋನ್ ಹಾಕು. ನಾನು ಹಿಂಗೆ ಹೋಗ್ಬಿಟ್ಟು ನಮ್ಮ ಅತ್ತೆನ ಅತ್ತೆ ಬಾತೆ ನೀನು ಬಾತೆ ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿ ಕರ್ಕೊಂಬಿಟ್ಟು ಬರ್ತೀನಿ. ಹಾಂ, ಸರಿ ಆಯಿತು.